SIR ಅಲ್ಲಿ ಮೊದಲನೇ ಭಾಗ ಕಂಪ್ಲೀಟ್ ಆಗಿದೆ. ಎನ್ಯುಮರೇಷನ್ ಫಾರ್ಮ್ನ ಏನು ಡಿಜಿಟೈಸ್ ಮಾಡೋದಿತ್ತು ಅದನ್ನು ಕಂಪ್ಲೀಟ್ ಮಾಡಿದ್ದೀವಿ. ಈಗ ಟೋಟಲ್ 2,04,717 ಜನನ ಎನ್ಯುಮರೇಷನ್ ಫಾರ್ಮ್ ಡಿಜಿಟೈಸ್ ಆಗಿದೆ. 17 ಇದಲ್ಲದೆ ರ್ಯಾಷನಲೈಸೇಷನ್ ಆಫ್ ಪೋಲಿಂಗ್ ಸ್ಟೇಷನ್ ಕೂಡ ಮಾಡಿದ್ದೀವಿ. ರ್ಯಾಷನಲೈಸೇಷನ್ ಅಂತ ಹೇಳಿದ್ರೆ ಈಗ 1,200 ಮತದಾರರಿಗಿಂತ ಅಥವಾ 1,150 ಮತದಾರರಿಗಿಂತ ಜಾಸ್ತಿ ಇರುವಂಥ ಪೋಲಿಂಗ್ ಸ್ಟೇಷನ್ಗೆ ಅದರ ಪಕ್ಕದಲ್ಲೇ ಇಲ್ಲಾಂದ್ರೆ ಸಮೀಪ ಎಲ್ಲರೂ ಇರೋ ಕಡೆ ಇನ್ನೊಂದು ಮತಗಟ್ಟೆ ಕ್ರಿಯೇಟ್ ಮಾಡಿದ್ದೀವಿ. ಆ ಥರ ಈಗ ಒಟ್ಟು SIR ಪ್ರಕ್ರಿಯೆ ಸ್ಟಾರ್ಟ್ ಆಗಿದ್ದಾಗ ಒಟ್ಟು ನಮ್ಮ ಹತ್ರ 267 ಮತಗಟ್ಟೆಗಳಿತ್ತು. 67 ಈಗ 281 ಮತಗಟ್ಟೆಗಳಾಗಿದೆ. ಅಂದರೆ 14 ಮತಗಟ್ಟೆಗಳು ಸೇರ್ಪಡೆ ಆಗಿದೆ. ಸೊ 14 ಮತಗಟ್ಟೆಗಳಲ್ಲಿ 1,150ಕ್ಕಿಂತ ಜಾಸ್ತಿ ಮತದಾರರಿದ್ದರು. ಅದರಿಂದ ಅದನ್ನು ನಾವು ಬೈಫರ್ಕೇಷನ್ ಮಾಡಿ ಈಗ ಟೋಟಲ್ 281 ಮತಗಟ್ಟೆಗಳಿದೆ. ಇದರಲ್ಲಿ ಮೇಲ್ 1,07,744 ಮೇಲ್ ಇದ್ದಾರೆ. ಫೀಮೇಲ್ 1,03,969 ಫೀಮೇಲ್ಸ್ ಇದ್ದಾರೆ. ಮತ್ತು ಥರ್ಡ್ ಜೆಂಡರ್ 4 ಜನ ಇದ್ದಾರೆ. ಹಾಗೆ ಸರ್ವಿಸ್ ವೋಟರ್ಸ್ ಬಂದು 182 ಜನ ಸರ್ವಿಸ್ ವೋಟರ್ಸ್ ಇದ್ದಾರೆ. ಸರ್ವಿಸ್ ವೋಟರ್ಸ್ ಮಿಲಿಟರಿ ಎಕ್ಸ್ ಸರ್ವಿಸ್ ಮ್ಯಾನ್ಸ್. ಅದಲ್ಲದೆ ಈಗ ಇದಕ್ಕಿಂತ 16,294 ಮತದಾರರು SIR ಪತ್ರಿಕೆ ಸ್ಟಾರ್ಟ್ ಆದಮೇಲೆ ಇವ್ರನ್ನೆಲ್ಲ ಅನ್ಕಲೆಕ್ಟಬಲ್ ಅಂತ ನಾವು ಮಾರ್ಕ್ ಮಾಡಿದ್ವಿ. ಅಂದರೆ ಮರಣ ಹೊಂದಿರ್ತಾರೆ. 16,294 ಅಲ್ಲ 297 ಅದು ಡಿಲೀಟ್ ಆದಾಗ ಅಷ್ಟು. ಹೌದು ಅಷ್ಟು ಜನರು ಈಗ ಈ ಮತದಾರರ ಪಟ್ಟಿನ ಕೈ ಬಿಟ್ಟು ಇವತ್ತು ನಾವು 2,04,717 ಜನ ಏನು ಡ್ರಾಫ್ಟ್ ಲಿಸ್ಟ್ ಇದೆ ಅದನ್ನು ಪ್ರಚುರಪಡಿಸಿದ್ದೀವಿ. ನಮ್ಮ ಆಫೀಸಲ್ಲಿ ಪ್ರಚುರಪಡಿಸಿದ್ದೀವಿ. ಮತ್ತು ಎಲ್ಲ BLOಗಳಿಗೂ ಅವರವರ ಮತಗಟ್ಟೆಗಳ ಪ್ರತಿಯನ್ನು ಕೊಟ್ಟಿದ್ದೀವಿ. ಅವರು ಅವರ ಸಂಬಂಧಪಟ್ಟ ಮತಗಟ್ಟೆಗಳಲ್ಲಿ ಅದನ್ನು ಪ್ರಚುರಪಡಿಸ್ತಾರೆ. ಅಥವಾ ಯಾರು ಬಂದು ಅವ್ರಿಗೆ ಕೇಳಿದ್ರೆ ಅದರ ಬಗ್ಗೆ ಅಂಕಿ ಅಂಶಗಳನ್ನ ಅವ್ರು ಹೇಳ್ತಾರೆ. ಅವ್ರದ್ದು ಮತಗಟ್ಟೆ ಇರೋದು ಮಾಹಿತಿನ ನಮ್ಮದು ಏನಿದೆ ವಿಧಾನಸಭಾ ಕ್ಷೇತ್ರದ್ದು ನಮ್ಮಲ್ಲಿ ಅವೈಲಬಲ್ ಇದೆ. ಯಾರು ಬೇಕಾದ್ರೂ ಬಂದು ನೋಡ್ಬೋದು. ಅದನ್ನು ಪ್ರಚುರಪಡಿಸಿದ್ದೀವಿ ಅನ್ನೋದಕ್ಕೂ ನಾವು ನೋಟಿಸ್ ಬೋರ್ಡಲ್ಲಿ ಹೌದು ಎಲೆಕ್ಷನ್ ಸೆಕ್ಷನ್ ಯಾವ ಡೇಟಿಂದ ಯಾವ ಡೇಟ್ ಇವತ್ತು 24, ನೆಕ್ಸ್ಟ್ 23 ಸೆಪ್ಟೆಂಬರ್ವರೆಗೂ ನೆಕ್ಸ್ಟ್ ಹೇಳ್ಬಿಟ್ಟು ಅದನ್ನೇ ಇವಾಗ ಇವತ್ತಿಂದ ಏನು ಪ್ರಚುರಪಡಿಸಿದ ಮೇಲೆ ಹಕ್ಕು ಮತ್ತು ಆಕ್ಷೇಪಣೆಗಳು 1 ತಿಂಗಳು ಕಾಲಾವಕಾಶ ಇದೆ. 30 ದಿನಗಳು 23/9/2026ವರೆಗೂ ಹಕ್ಕು ಮತ್ತು ಆಕ್ಷೇಪಣೆಗಳು. ಅಂದರೆ ನೀವೇನಾದರೂ ಹೊಸದಾಗಿ ಸೇರ್ಪಡೆ ಮಾಡಬೇಕು ಅನ್ನಂಗಿದ್ರೆ ಫಾರ್ಮ್ 6ನ ಸಬ್ಮಿಟ್ ಮಾಡ್ಬೋದು. ಅಕಸ್ಮಾತ್ 23/9/2026 ಸೇರ್ಪಡೆಗೂ ಅವಕಾಶ ಇದೆ. ಈಗ ಸೇರ್ಪಡೆಗೆ ಇವತ್ತಿಂದ ಅವಕಾಶ ಇದೆ. ಹೊಸ ಸೇರ್ಪಡೆಗೆ ಅಕಸ್ಮಾತ್ ಕೈ ಬಿಟ್ಟರು ಯಾರಾದರೂ ಇಲ್ಲ ನಂದು ಇತ್ತು ಅಂತ ಏನಾದ್ರು ಅವ್ರದ್ದು ಡಾಕ್ಯುಮೆಂಟ್ಸ್ ಕೊಡ್ತೀನಿ ಅನ್ನಂಗಿದ್ರೆ ಅವ್ರದ್ದು. ಸೊ ಎರಡೂ ಅವಕಾಶ ಇದೆ. ಅಕಸ್ಮಾತ್ ಸ್ಥಳಾಂತರಗೊಂಡಿರೋರು ನಾವು ಇಲ್ಲಿಗೆ ಬರಬೇಕು ಅನ್ನೋದು, ಇಲ್ಲ ಇಲ್ಲಿಂದ ಬೇರೆ ಕಡೆ ಸ್ಥಳಾಂತರ ಆಗಬೇಕು ಅನ್ನೋದು ಅವ್ರಿಗೆ ಫಾರ್ಮ್ 8 ಪ್ರಕಾರ ಕೊಡ್ಬೋದು. ಅಕಸ್ಮಾತ್ ಹೆಸರು ತೆಗಿಬೇಕು ಅನ್ನೋರ್ದು ಫಾರ್ಮ್ 7 ಕೊಡ್ಬೋದು. ಸೊ ಇವತ್ತಿಂದ 1 ತಿಂಗಳುಗಳ ಕಾಲ ಹಕ್ಕು ಮತ್ತು ಆಕ್ಷೇಪಣೆಗಳಿಗೆ ಸಮಯ ಇರುತ್ತೆ. ಮತ್ತು ಅತಿ ಹೆಚ್ಚು ಯುವ ಮತದಾರರು ಏನಿದ್ದಾರೆ ಅವರೆಲ್ಲರೂ ಬಂದು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳೋದು ಸ್ವಲ್ಪ ನಾವು ಪ್ರಚಾರ ಮಾಡ್ತೀವಿ. ಹಾಗೆ ನಿಮ್ಮ ಕಡೆ ನಾವು ಪ್ರಚಾರ ಮಾಡಿದ್ರೆ ಅದು ಅನುಕೂಲ ಆಗುತ್ತೆ. ಕೈ ಬಿಟ್ಟಿರೋ ಸೇರ್ಪಡೆಗೆ ಏನು ಕೊಡಬೇಕಾಗುತ್ತೆ? ಫಾರ್ಮ್ 6 ಕೊಡಬೇಕು. ನಮೂನೆ 6 ಏನಿದೆ, ನಮೂನೆ 6 ಅದ್ರ ಜೊತೆಗೆ ಒಂದು ಡಿಕ್ಲರೇಷನ್ ಇದೆ. ಎರಡೂ ಕೊಡಬೇಕು. ಈ ಸಲ 8 ಕೊಡಬೇಕಾದ್ರೂ ಡಿಕ್ಲರೇಷನ್ ಕೊಡಬೇಕು, ಫಾರ್ಮ್ 6 ಕೊಡಬೇಕಾದ್ರೂ ಡಿಕ್ಲರೇಷನ್ ಕೊಡಬೇಕು. ಎಲ್ಲ 23 ಫಾರ್ಮ್ 6 ಹೊಸ ಸೇರ್ಪಡೆಗೆ ಕಂಟಿನ್ಯೂಸ್ ನಡೀತಾನೆ ಇರುತ್ತೆ. ಈ ಹಕ್ಕು ಮತ್ತು ಆಕ್ಷೇಪಣೆ ಇವುಗಳನ್ನ ಫೈನಲ್ ರೋಲಲ್ಲಿ ಬರುತ್ತೆ. 18 years ಕಂಪ್ಲೀಟ್ ಆದವ್ರು ಆವಾಗಲೇ ಮಾಡ್ಕೊಳ್ತಾರೆ. ಕಂಟಿನ್ಯೂಸ್ ನಡೀತಾನೆ ಇರುತ್ತೆ. ಇದು ಅವರ ಅರ್ಹತಾ ದಿನಾಂಕ ಬಂದು ಅಕ್ಟೋಬರ್ 1ನೇ ತಾರೀಕಿಗೆ 18 ವರ್ಷ ಪೂರ್ಣಗೊಳ್ಳೋರು ಯಾರಿದ್ದಾರೆ ಅವರುಗಳು ಯುವ ಮತದಾರರ ಯೋಜನೆ 1891. PWD ಬಂದು ಅದರ 1891. PWD ಅಂದರೆ ವಿಶೇಷ ಚೇತನ, ಕಿವಿ, ಕಣ್ಣು, ಮೂಗು, ಕೈ, ಕಾಲು. ಎಷ್ಟು ಸರ್?
3131. ನನ್ನೊಂದು ಪ್ರಶ್ನೆ 3131 ಹೇಳಿದ್ರು ವಿಶೇಷ ಅನುದಾನ ನಿಮ್ಮದು ಇಷ್ಟೂ ಸೌಲಭ್ಯ ಪಡಿತಾರೆ ಇದರಿಂದ ಏನಾಗಿರುತ್ತೆ ಎಬೋ 40% ಸೌಲಭ್ಯ ಪಡ್ತಿರ್ತಾರೆ ಇದಕ್ಕೆ ಸ್ವಲ್ಪ ಕೂಡ ಇದನ್ನು ಕೂಡ ಇರ್ತಾರೆ ಪರ್ಸೆಂಟೇಜ್ ಅಂಶ ಇದೆಲ್ಲ ಅಬೌಟ್ ಇದೆಯಾ ಸೀನಿಯರ್ ಸಿಟಿಸನ್ಸ್ 2240 ಜನ ಇದ್ದಾರೆ ಸೀನಿಯರ್ ಸಿಟಿಸನ್ಸ್ 2240 240 60 ಇಯರ್ಸ್ ಮೇಲೆ. ಇದ್ರ ಜೊತೆಗೇನೆ ಈಗ ಫಾರ್ಮ್ SIR ಫಾರ್ಮ್ನ ಸಬ್ಮಿಟ್ ಮಾಡಿದ್ರು. ಸಬ್ಮಿಟ್ ಮಾಡೋ ಟೈಮಲ್ಲಿ ಕೆಲವರು ಏನಾಯಿತು 2002 ಮಾಹಿತಿ ಸಿಕ್ಕಿಲ್ಲ, ಅವ್ರಿಗೆ ಮ್ಯಾಪ್ ಮಾಡ್ಲಿಕ್ಕೆ ಆಗಲಿಲ್ಲ. ಅಂಥವ್ರು ನಮ್ಮಲ್ಲಿ 1585 ಜನ ಇದ್ದಾರೆ. ನೋ ಮ್ಯಾಪಿಂಗ್ 1585. ಇದು ಇಂಪಾರ್ಟೆಂಟು ಎಷ್ಟು? 1585. ಎಲ್ಲರೂ ಕೂಡ SIR 85 ಹಾಂ 85. ಇದು ಅಲ್ಲದೆ ಕೇಳಿದ್ದು ಇಂಪಾರ್ಟೆಂಟ್ ಇದು SIR ಅಲ್ಲಿ ಮಾಡೋ ಸಂದರ್ಭದಲ್ಲಿ ಬಿಟ್ಟು ಹೋಯ್ತು ನೋಟಿಸ್ ಕೊಡ್ತಾರೆ ಅನ್ಕೊಂಡೆಲ್ಲ ಎದುರ್ಕೊಳ್ತಿರಲ್ಲ, ಅದು ಅಂದರೆ ಅವರು ತಂದೆ ತಾಯಿಗಳು ಅಜ್ಜ ಅಜ್ಜಿಯರು ಲಿಂಕ್ ಸಿಕ್ಕಿಲ್ಲ ಅವರಿಗೆ 2002ನೇ ಇಸ್ವಿಯಲ್ಲಿ ಎಲ್ಲಿದ್ವಿ ಅಂತ ಲಿಂಕ್ ಸಿಕ್ಕಿಲ್ಲ. ಅವ್ರದ್ದು ನೋ ಮ್ಯಾಪಿಂಗ್ ಅಂತೇಳಿ ಮ್ಯಾಪಿಂಗ್ ಆಗಿದೆ. 1500 ಮೆಂಬರ್ಸ್ ಇದ್ದಾರೆ ಅವ್ರುಗಳಿಗೆ ನಾವೀಗ ERO ಮುಖಾಂತರವಾಗಿ ನೋಟಿಸನ್ನು ಕೊಡ್ತೀವಿ. BLOಗಳು ಮನೆಗೆ ಬಾಗಿಲು ಬಂದು ಕೊಡ್ತಾರೆ. ಅದನ್ನು ಅವರುಗಳು ದಾಖಲಾತಿಗಳನ್ನು ಕೊಡ್ತಾರೆ. ಚುನಾವಣಾ ಆಯೋಗ ಏನು ನಿಗದಿಪಡಿಸಿರ್ತಕ್ಕಂಥ ದಾಖಲಾತಿಗಳಿದೆಯಲ್ಲ ಆ ದಾಖಲಾತಿಗಳನ್ನು ಒಂದು ಕೊಟ್ಟು ಇದನ್ನು ಮಾಡಬೇಕು ಸರ್. ಮತ್ತೆ ಒಂದು ಪ್ರಶ್ನೆ, ಈಗ 2002ರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರ್ಬೋದು ಅಲ್ಲಿ, ಮತ್ತೆ ಇಲ್ಲ ಅವ್ರ ತಂದೆ ಹೆಸರು ಚೇಂಜಸ್ ಆಗಿರುತ್ತೆ ಒಬ್ಬರ ವ್ಯಕ್ತಿಗೆ. ಅಂಥದನ್ನ ಫೈಂಡ್ ಔಟ್ ಮಾಡಿ ಎಲೆಕ್ಷನ್ ಕಮಿಷನ್ ಇಂದಾನೆ ಡೈರೆಕ್ಟ್ ಆಗಿ ಅನಾಮಲಿ ಅಂತ ಬರುತ್ತೆ, ಅನಾಮಲಿ ಲಿಸ್ಟ್ ಅಂತ. ಅದು 1696 ಇದೆ. 11,000 ಸಮಥಿಂಗ್ ಆಗುತ್ತೆ. ಇಷ್ಟು ಜನಕ್ಕೂ ಈಗ ನೋಟಿಸ್ ಇಶ್ಯೂ ಮಾಡ್ತೀವಿ. ನೆಕ್ಸ್ಟ್ ವೀಕಿಂದ ನೋಟಿಸ್ ಕೊಡಲ್ಲ. ಈ ವೀಕಿಂದ ನೋಟಿಸ್ ಹೋಗುತ್ತೆ, ನೆಕ್ಸ್ಟ್ ವೀಕಿಂದ ಹಿಯರಿಂಗ್ ಆಗುತ್ತೆ. ಈಗ ನಾವಿದ್ದೀನಿ, ERO ಇದ್ದೀನಿ, AERO ತಹಸೀಲ್ದಾರ್ ಇದ್ದಾರೆ. ಅವ್ರ ಜೊತೆಗೇನೆ ಹೆಚ್ಚುವರಿಯಾಗಿ ಇನ್ನೂ 8 ಜನ AEROಗಳನ್ನ ಅಪಾಯಿಂಟ್ ಮಾಡ್ಕೊಳ್ಳೋಕ್ಕೆ ನಾವು ಪ್ರಸ್ತಾವನೆ ಸಲ್ಲಿಸಿದ್ದೀವಿ. ಟೋಟಲ್ 10 ಜನ ERO ಮತ್ತು ಸೇರಿಸಿ 10 ಜನ ERO AERO ಆಗ್ತಾರೆ. ಒಂದೊಂದು ಹೋಬಳಿಗೆ ಇಬ್ಬಿಬ್ರು AEROಗಳು ಇರ್ತಾರೆ, ಮತ್ತೆ ನಗರಸಭೆಗೆ ಇಬ್ಬರು, ಟೋಟಲ್ 10 ಜನ ERO ಮತ್ತು AEROಗಳು ಇರ್ತಾರೆ. ಇವಾಗ ನಾವು ಯಾರು 2 ಕೆಟಗರಿ ಹೇಳಿದ್ವಲ್ಲ, ಒಂದು ಡಿಸ್ಕ್ರಿಪೆನ್ಸಿ ನ್ಯೂನತೆ ಏನಿದೆ ಅದ್ರದ್ದೊಂದು, ಮತ್ತೆ ನೋ ಮ್ಯಾಪಿಂಗ್, ಅವರಿಬ್ಬರಿಗೂ ನೋಟಿಸ್ಗಳು ಹೋಗುತ್ತೆ. ಅದನ್ನು ನೋಟಿಸ್ನ BLO ತಗೊಂಡೋಗಿ ಕೊಡ್ತಾರೆ. ಅದರಲ್ಲಿ ಡೇಟ್ ಇರುತ್ತೆ, ಟೈಮ್ ಇರುತ್ತೆ, ಪ್ಲೇಸ್ ಇರುತ್ತೆ. ನಾವು ಆ ಪ್ಲೇಸ್ನ ಆದಷ್ಟು ಅವರು ನಿಯರ್ ಬೈ ಹೋಬಳಿಗೆ ಅಲ್ಲೇ ಪ್ಲೇಸಸ್ ಕೊಡ್ತೀವಿ. ಮತದಾರ ಯಾರು ಇರ್ತಾರೆ ಅವ್ರು ಬಂದು ದಾಖಲಾತಿಗಳು 12 ದಾಖಲಾತಿಗಳನ್ನ ಮತದಾರರ ಇದು ಎನ್ಯುಮಿನೇಷನ್ ಫಾರ್ಮಲ್ಲಿ 12 ಡಾಕ್ಯುಮೆಂಟ್ಸ್ ಇತ್ತು. ಮತ್ತು ನೋಟಿಸಲ್ಲೂ ಕೊಡ್ತೀವಿ ಯಾವ್ಯಾವ ದಾಖಲಾತಿ ಕೊಡಬೇಕು ಅನ್ನೋದು. ಆ ದಾಖಲಾತಿಗಳನ್ನ ಅವರು ಖುದ್ದಾಗಿ ಬಂದು ಸಬ್ಮಿಟ್ ಮಾಡಬೇಕು, ಕೊಡ್ತೀವಿ. ನಾವು ಕಸ್ಬಾದಾದ್ರೆ ಇಲ್ಲಿ ತಾಲೂಕು ಹೋಬಳಿ ಹೆಡ್ ಕ್ವಾರ್ಟರ್ ಹೋಬಳಿ ಹೆಡ್ ಕ್ವಾರ್ಟರ್ಸಲ್ಲೇ ಅಲ್ಲೇ ಮಾಡ್ತೀವಿ. ಇನ್ನೂ ಒಂದು ಸ್ಟೆಪ್ಪು ಅಕಸ್ಮಾತ್ ಅಲ್ಲಿ ಏನಾದರೂ ಚೇಂಜಸ್ಗೆ ನಮಗೆ ಅವಕಾಶ ಕೊಟ್ಟರೆ ನಾವು ಗ್ರಾಮ ಪಂಚಾಯತಿ ವೈಸು ಮಾಡಲಿಕ್ಕೆ ಅವರು ಹೇಳಿದ್ದೀವಿ. ಅವರು ಟ್ರೈನಿಂಗ್ ಆಗಿದೆ. ಸೊ ಇದು ನೆಕ್ಸ್ಟ್ ವೀಕಿಂದ ನಡೆಯುತ್ತೆ. ನೋಟಿಸಸ್ಗಳು ಈ ವಾರ ಜನರೇಟ್ ಆಗಿ ಎಲ್ಲರೂ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದರಲ್ಲಿ ದಾಖಲಾತಿಗಳು 1987ಗಿಂತ ಮುಂಚೆ ಜನನ ಆಗಿದ್ರೆ ಡೇಟ್ ಇದೆ, ಡೇಟ್ ಕೊಡ್ತೀನಿ ಕರೆಕ್ಟಾಗಿ. ಅವ್ರದ್ದೊಂದು ದಾಖಲಾತಿ ಕೊಟ್ಟರೆ ಸಾಕು. ಎಷ್ಟು ಸರ್? 1987 ಮುಂಚೆ ಒಂದು ಎನ್ಯುಮರೇಷನ್ ಫಾರ್ಮ್ಗಳು ರಾಹುಲ್, ಒಂದು ಎನ್ಯುಮರೇಷನ್ ಫಾರ್ಮ್ಗಳು ಯಾವ್ದಾದ್ರು 12 ಡಾಕ್ಯುಮೆಂಟ್ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಸರ್ಟಿಫಿಕೇಟು, ಒಂದು ಕಾಯಂ ನಿವಾಸಿ ಪ್ರಮಾಣ ಪತ್ರ ಅಥವಾ ಸರ್ಕಾರದಿಂದ ಮಂಜೂರಾತಿ ಆಗಿರ್ತಕ್ಕಂಥ ಮನೆಯದು ಜಮೀನು ದಾಖಲಾತಿಗಳು, ಇನ್ನು ಅನಾಮಲೀಸ್ಗಳು, ಡಿಸ್ಕ್ರಿಪೆನ್ಸಿಗಳು. ಅಂದರೆ ಎಕ್ಸಾಂಪಲ್ ಈಗ ಹಿಂದೆ ಶೇಖರ ಅಂತೇಳಿ ವೋಟರ್ ಐಡಿನಲ್ಲಿ ಸೇರಿಸಿದ್ರು. ಈಗ ಅದನ್ನ ನಾವು ಶೇಖರ್ ಅಂತೇಳಿ ಮಾಡ್ಕೊಂಡ್ವಿ, ಅಥವಾ ಶೇಖರೇಗೌಡ ಅಂತಲೋ ಅಥವಾ ಶೇಖರ್ ಕುಮಾರ್ ಅಂತಲೋ ತಿದ್ದುಪಡಿನ ಮಾಡ್ಕೊಳ್ತೀವಿ. ಹಿಂದೆ ವೋಟರ್ ಲಿಸ್ಟ್ ಬರೀ ಊರಲ್ಲಿ ಹೇಳಿ ಸೇರಿಸಿದ್ರು, ಈಗ ಆನಂದ್ ಅಂತೇಳಿ ಆನಂದ್ ಕೌಶಿಕ್ ಅಂತ ಸೇರಿಸ್ಕೊಂಡಿದ್ದಾರೆ. ಈಗ ಇದು ಸೆಲ್ಫ್ ಮ್ಯಾಚ್ ಮಾಡಿದಾಗ ಈ ವ್ಯಕ್ತಿನಿಂದ ಈ ವ್ಯಕ್ತಿನಿಂದ ಸಾಫ್ಟ್ವೇರ್ ಫೈಂಡ್ ಮಾಡ್ತಾ ಇದೆ. ಅದಕ್ಕೆ ಈಗ ನಾನು ಎರಡು ಒಂದೇ ವ್ಯಕ್ತಿ ಅಂತ ಇದನ್ನ ಅವರೊಂದು ಡಾಕ್ಯುಮೆಂಟನ್ನು ಕೊಡ್ತಾರೆ. ಈ ಥರದ 9600 ಕೇಸ್ ಇದೆ ಒಂದು. ಆಮೇಲಿಂದ ಕೆಲವೊಂದು ಡಾಕ್ಯುಮೆಂಟ್ಗಳು ಏನಾಗಿದೆ, ಏಜು ಗ್ಯಾಪ್ ಇದೆ. ಅಂದರೆ ತಂದೆಗೂ ಮಗನಿಗೂ 15 ವರ್ಷ ಡಿಫ್ರೆನ್ಸ್ ಜಾಸ್ತಿ ಇರಬೇಕು, 15 ವರ್ಷ ಡಿಫ್ರೆನ್ಸ್ ಬಂದ್ಬಿಡ್ತದೆ. ಅದು ಯಾಕೆಂದರೆ ಆಧಾರ್ ಕಾರ್ಡಲ್ಲಿ ಒಂದು 45 ಆ ಥರ ಇರೋದ್ರಿಂದ ಅದು ಡಿಫ್ರೆನ್ಸ್ಗಳು ಕಡಿಮೆ ಬಂದಾಗ ಅದನ್ನು ಕೂಡ ಮ್ಯಾಚ್ ಮಾಡಿದ್ದೇವೆ. ಅದಾದ್ಮೇಲೆ ಏನಾಯಿತು, ಒಬ್ಬರಿಗೇನೆ 6 ಜನ ಮ್ಯಾಪಿಂಗ್ ಮಾಡಿರ್ತಾರೆ ಒಬ್ಬರಿಗೇನೆ.
ಕೆಲವು ಮನೆಯಲ್ಲಿ 6 ಜನ ಮಕ್ಕಳು ಇರ್ತಾರೆ. ಸೊ ಹಂಗಾಗಿ ಅಂಥವುಗಳು ಕೂಡ ಇದೆಯಲ್ಲ, ತಾಯಿಗೆ 3 ತಂದೆಗೆ 3 ಮ್ಯಾಪ್ ಮಾಡಿಕೊಂಡು ಸರಿ ಹೋಗುತ್ತೆ. ಇಂಥವು 9,600 ಅವ್ರಿಗೂ ಕೂಡ ನೋಟಿಸ್ ಹೋಗುತ್ತೆ, ಅವರು ಕೂಡ ದಾಖಲಾತಿಗಳನ್ನು ಕೊಡಬೇಕು. ಈ ಕೊಡೋದು ಸ್ವಲ್ಪ ಈಗ 23/9ಕ್ಕೆ ಏನು ಹಕ್ಕು ಮತ್ತು ಆಕ್ಷೇಪಣೆ ಸಮಯ ಮುಗಿದ ಮೇಲೆ ನೋಟಿಸ್ ಫೇಸ್ ಅಂತ ಒಂದು ಇರುತ್ತೆ. ಆವಾಗ ನೋಟಿಸ್ ಅಕಸ್ಮಾತ್ ಏನಾದ್ರು ಆಕ್ಷೇಪಣೆಗಳು ಬಂದಿದ್ರೆ ಅದಕ್ಕೆ ನೋಟಿಸ್ ಕೊಟ್ಬಿಟ್ಟು ನಾವು ಕ್ಲಿಯರ್ ಮಾಡ್ಕೊತೀವಿ. ಅದು 24/9ರಿಂದ ವಾರ್ಡ್ಗಳು ಮತಗಟ್ಟೆಗಳಲ್ಲಿ ಒಂದಲ್ಲಿ 600 ಇದೆ, ಒಂದಲ್ಲಿ 1200 ಇದೆ, ಈ ಥರ ವೋಟರ್ಸ್ ಇದ್ದಾರೆ. 2000 ಇದೆ. ಈ ವ್ಯತ್ಯಾಸ ಯಾಕೆ? ಈಗ 1150 ಬಿಟ್ಟು ಮೇಲೆ ಯಾವುದು ಮತಗಟ್ಟೆಗಳಿಲ್ಲ. ಈಗ ಹೇಳಿದ್ನಲ್ಲ 267 ಮತಗಟ್ಟೆಗಳು ಮುಂಚೆ ಇತ್ತು. ಅದರಲ್ಲಿ 1150ಕ್ಕಿಂತ ಜಾಸ್ತಿ ಇದನ್ನ ನಾವು ಡಿವೈಡ್ ಮಾಡಿ ಈಗ 1150 ಮೇಲೆ ಯಾವುದೂ ಇಲ್ಲ. ಈಗ 281 ಮತಗಟ್ಟೆಗಳು ಆಗಿದೆ. 14 ಮತಗಟ್ಟೆ ಹೆಚ್ಚುವರಿ ಆಗಿದೆ. ಈಗ ಅಲ್ಲಿ ಬರೀ 585 ಓಟು. ಅದು ಇನ್ನೊಂದು ಯಾವುದೋ ಒಂದು ವಾರ್ಡಲ್ಲಿ 2,300 ಓಟು. ಅದೇನು ಅಂದರೆ ಈಗ 1200ಕ್ಕಿಂತ ಮೇಲೆ ಯಾವುದೂ ಇಲ್ಲ. 1150 ಹೈಯೆಸ್ಟ್ ಇರೋದು, 1156 ಹತ್ರ ಇದೆ. 1200 ಇದ್ದಿದ್ದನ್ನ ಆಕ್ಸಿಲರಿ ಅಂತೇಳಿ ಇನ್ನೊಂದು ಮಾಡಿದ್ದೀವಿ. 750 ಇನ್ನೊಂದು ಬೂತನ್ನ ಕ್ರಿಯೇಟ್ ಮಾಡಿದ್ದೀವಿ. ಸೊ ಯಾವುದೂ ಕೂಡ ಈಗ ಆಗಿದೆ, ಬೈಫ್ರಿಕೇಟ್ ಆಗಿದೆ ಈಗ ಆಲ್ರೆಡಿ. ಈ ಜಾಫರ್ನಲ್ಲಿ ಇತ್ತು, ಮುಜಾವರ್ ಮಾಲಾದಲ್ಲಿ ಇತ್ತು, ಮಾದೇವಳ್ಳಿ ಇತ್ತು, ಆ ಥರದ್ದು ನಮ್ಮಲ್ಲಿ ಬೂತ್ಗಳನ್ನು ಮಾಡಿದ್ದೀವಿ. ಈಗ ನೀವು ಕೇಳಿದ್ದೇನು ಅಂತಂದರೆ, ಒಂದೇ ವಾರ್ಡ್ ಯಾವುದೋ ಒಂದು ವಾರ್ಡಿಗೆ 2000 ಮತದಾರರಿದ್ದಾರೆ, ಅಲ್ಲಿ ಒಂದೇ ಇದು. ಇನ್ನೊಂದು ಕಡೆ 500 ಇದ್ದಾರೆ, 500ಕ್ಕೆ 1 ಅಂಕೆ. ಇದು ಏನು ಅಂತ ಅಂದರೆ ಅದು ವಾರ್ಡ್ ಡಿಲಿಮಿಟೇಷನ್ಸ್. ಆ ವಾರ್ಡಲ್ಲಿ ಆ ನಗರಸಭೆ ವಾರ್ಡ್ಗಳ ಪ್ರಕಾರವಾಗಿ ಚೆಕ್ ಬಂದಿ ಇರುತ್ತೆ. ಆ ಚೆಕ್ ಬಂದಿಗಳಿದ್ದಾಗ ಆ ಚೆಕ್ ಬಂದಿ ಒಳಗಡೆ ಎಷ್ಟು ಜನ ಸೇರ್ಕೊಳ್ತಾರೆ ಅದನ್ನ ಒಂದು ವಾರ್ಡ್ ಅಂತೇಳಿ ಕರಿತೀವಿ ನಾವು. ಅಲ್ಲಿ ಏನಾದ್ರೂ ಕೂಡ ಪಾಪ್ಯುಲೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅದು, ನಾಟ್ ವೋಟರ್ಸ್. ಅಲ್ಲಿ 3000 ಇದೆ ಅಂತ ಅನ್ಕೊಳ್ಳಿ. 3000 ಇದ್ರೆ 3 ಬೂತ್ ಕ್ರಿಯೇಟ್ ಮಾಡ್ತೀವಿ. ಅವಾಗ ಏನು ಮಾಡ್ತೀವಿ, ಈಗ ನಾವು ಮಾಡ್ತಕ್ಕಂಥದ್ದು ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿ ಮತ್ತೆ ಲೋಕಸಭಾ ಕ್ಷೇತ್ರದ ಮತದಾರರ ಪಟ್ಟಿಗಳು. ಇದನ್ನ ಅವಾಗ ಬಂದಾಗ ನಾವು ಗ್ರಾಮ ಪಂಚಾಯತಿ ಸಪ್ರೇಟ್ ಪಟ್ಟಿ ಮಾಡ್ತೀವಿ, ZPTP ಸಪ್ರೇಟ್ ಪಟ್ಟಿ ಮಾಡ್ತೀವಿ, ನಗರಸಭೆಗೆ ಸಪ್ರೇಟ್ ಪಟ್ಟಿ ಮಾಡ್ತೀವಿ. ಅದಕ್ಕೆ ನೋಡಿ ನಾವು ಬೋರ್ಡ್ ಬಂದಿರ್ತೀವಿ, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಅದರಲ್ಲಿ ಯಾವ ಚುನಾವಣೆ ಅದರದ್ದು ಮತದಾರ ಕೇಂದ್ರದ ಸಂಖ್ಯೆ ಅವರು ಬೇರೆ ಬೇರೆ ಆಗುತ್ತೆ. ಈ 1200 ಯಾವುದೂ ಇಲ್ಲ. 1000 ಚಿಲ್ಲರೆ 600 ಇದೆ, ಆ ಥರ ವೇರಿಯೇಷನ್ ಇದೆ. ಒಂದು 600 ಚಿಲ್ಲರೆ ಇದೆ, ಒಂದು 1200 ಇದೆ. ಯಾವುದೂ ಇಲ್ಲ, ಯಾವುದೂ ಇಲ್ಲ. ಈಗ ಚೇಂಜ್ ಮಾಡಿದ್ವಿ. 2 ಮಾಡಿದ್ದೀವಿ. ನೀವು ಹೇಳ್ತಿರೋದು ನಗರಸಭೆ ವಾರ್ಡ್ಗಳಲ್ಲಿ ಒಂದು ವಾರ್ಡಲ್ಲಿ 2000 ಜನಸಂಖ್ಯೆ ಇದೆ, ಇನ್ನೊಂದು ವಾರ್ಡ್ ಜನಸಂಖ್ಯೆ ಇದೆ. ಇದು ಇಂಬ್ಯಾಲೆನ್ಸ್ ಆಯಿತು ಅಂತ ಕೇಳ್ತಿದ್ದೀರಿ. ಸೊ ಅದನ್ನು ವಾರ್ಡು ನಮ್ಮ ನಗರಸಭೆ ವಾರ್ಡ್ಗಳಾಯ್ತಲ್ಲ, ವಾರ್ಡ್ಗಳಾದಂಥ ಸಂದರ್ಭದಲ್ಲಿ ಅದೊಂದು ಬೌಂಡ್ರಿ ಚೆಕ್ ಬಂದಿನ ಹಾಕ್ಕೊಟ್ಟಿದ್ದಾರೆ. ಆ ಚೆಕ್ ಬಂದಿ ಒಳಗಡೆ ವಾಸ ಮಾಡ್ತಕ್ಕಂಥ ಜನಸಂಖ್ಯೆ ಡಿಫ್ರೆನ್ಸ್ ಇರ್ಬೋದು. ಏನಾಗುತ್ತೆ, ಈಗ ಹೊಸ ಲೇಔಟ್ ಬಂದ್ಬಿಡುತ್ತೆ, ಅಲ್ಲಿ ಅಪಾರ್ಟ್ಮೆಂಟ್ಗಳು ಬಂದ್ಬಿಡುತ್ತೆ ಒಂದೇ ಸಲ. ಆ ಅಪಾರ್ಟ್ಮೆಂಟ್ಗಳು ಬಂದಾಗ ಒಂದು 500 ಮನೆ ಬರ್ತಿದೆ. 500 ಮನೆ ಇಂಟು 4 ಜನ, 2000 ಜನಸಂಖ್ಯೆ ಜಾಸ್ತಿ ಆಗಿದೆ. ಅದು ವೇರಿಯೇಷನ್ಸ್ಗಳಾಗುತ್ತೆ. ಅವಾಗ ರಚನೆ ಮಾಡಲ್ಲ. ಅಲ್ಲಿ ವಾಸ ಮಾಡ್ಕೊಂಡಿದ್ದೀರೋ ಸ್ವಂತ ಮನೆಗಳನ್ನ ಕಟ್ಟಿಕೊಂಡು ಅವ್ರು ಅಲ್ಲೇ ಆ ಒಂದು ಮತದಾರರ ಪಟ್ಟಿಗೆ ಬರಬೇಕು ಅಂತ ಅಂದರೆ ನಮೂನೆ 8 ಕೊಟ್ಟು ಎನ್ರೋಲನ್ನು ಮಾಡಿಕೊಂಡು ಹತ್ತಿರದ BLO, ಆ ಮತಗಟ್ಟೆ BLOಗಳನ್ನ ಸಂಪರ್ಕವನ್ನು ಮಾಡ್ಕೋಬೇಕು. ಮತ್ತು ಆನ್ಲೈನಲ್ಲೂ ಕೂಡ ಅಪ್ಲಿಕೇಶನ್ಸ್ ಹಾಕೋದಕ್ಕೂ ಕೂಡ ಅವಕಾಶಗಳು ಇದೆ. ಹೌದು.